ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಟೈಟ್ಲ್ ಮತ್ತೆ ತಮಿಳು ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ. ಹೌದು, ನಾವು ಕೇವಲ 500 ರೂಪಾಯಿ ಒಳಗಡೆ ವಿಮಾನದ ಟಿಕೆಟನ್ನು ಬುಕ್ ಮಾಡಿಕೊಂಡು ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸನ್ನು ಮಾಡ್ಬೋದು. ನಾವು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡ್ಬೋದು. ಜಸ್ಟ್ 500 ರೂಪಾಯಿ ಒಳಗಡೆ ವಿಮಾನದ ಟಿಕೆಟ್ ಇರುತ್ತೆ. ಹೌದು, ಅದು ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ, ಸ್ಕಿಪ್ ಮಾಡಿರಪ್ಪ ಅಂದರೆ ನಿಮಗೆ ಆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಂಥ ಪ್ರೊಸೆಸ್ ನಿಮಗೆ ಗೊತ್ತಾಗೋದಿಲ್ಲ. ಸೊ ಇವಾಗ ನಾವು ಬುಕ್ ಮಾಡ್ತಾ ಇದ್ದೀವಿ ಬೆಂಗಳೂರಿಂದ ಸೇಲಂಗೆ ಫ್ಲೈಟ್ ಟಿಕೆಟನ್ನು. ಹೌದು, ಬೆಂಗಳೂರಿಂದ ಸೇಲಂಗೆ, ಸೇಲಮಿಂದ ಬೆಂಗಳೂರಿಗೆ ಚೀಫ್ ಆಗಿ ಫ್ಲೈಟ್ ಟಿಕೆಟ್ ಇರುವಂಥದ್ದು. ಅದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನನಗೆ ಇನ್ನೂ ಇದೇ ರೀತಿ ಹಲವಾರು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ. ದಯವಿಟ್ಟು ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೆ ಕೂಡ ಕ್ಲಿಕ್ ಮಾಡಿ. ಸೊ ನನ್ನ ಉದ್ದೇಶ ಬಂದುಬಿಟ್ಟು ಎಲ್ಲರೂ ಫ್ಲೈಟಲ್ಲಿ ಜರ್ನಿ ಮಾಡಬೇಕು, ಎಲ್ಲರೂ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಒಂದು ಬಾರಿ ಅದಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತುಂಬ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಆಗುತ್ತೆ. ಸೊ ದಯವಿಟ್ಟು ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ವಿಡಿಯೋ ಲೈಕ್ ಮಾಡಿ. ಸೊ ಏನೋ ಡೌಟ್ ಇದ್ದರೆ ಕೇಳಬೇಕನ್ಸಿದೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನೀವು ಲ್ಯಾಪ್ಟಾಪ್ ಎಲ್ಲರೂ ಬುಕ್ ಮಾಡ್ಬೋದು, ಮೊಬೈಲ್ ಎಲ್ಲರೂ ಬುಕ್ ಮಾಡ್ಬೋದು. ಸೊ ಲ್ಯಾಪ್ಟಾಪಲ್ಲಿ ಮೊಬೈಲಲ್ಲಿ ಬುಕ್ ಮಾಡೋದ್ರೆ ಸೇಮ್ ಪ್ರೊಸೆಸ್ ಆಗಿರುತ್ತೆ. ಇಲ್ಲಿ ಏನಪ್ಪ ಅಂದರೆ ದೊಡ್ಡ ಸ್ಕ್ರೀನಲ್ಲಿ ಕಾಣುತ್ತೆ, ಇಲ್ಲಿ ಸ್ವಲ್ಪ ಚಿಕ್ಕ ಸ್ಕ್ರೀನಲ್ಲಿ ಕಾಣುತ್ತೆ. ಸೊ ತುಂಬ ಜನ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ ಮತ್ತು ಮೊಬೈಲಲ್ಲಿ ಟಿಕೆಟ್ ಬುಕ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ಮೊಬೈಲಲ್ಲಿ ಹೇಗೆ ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಪಕ್ಕದಲ್ಲಿ ಕಂಡಿರ್ತಕ್ಕಂಥ ಸ್ಕ್ರೀನ್ ಗಮನಿಸ್ತಾ ಹೋಗಿ ಗೊತ್ತಾಗುತ್ತೆ. ಸೊ ಇವಾಗ ನಿಮ್ಮ ಮೊಬೈಲಲ್ಲಿ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣುತ್ತೆ, ನೀವು ಗಮನಿಸಬಹುದು. ಇಲ್ಲಿ ಸರ್ಚ್ ಬಾಕ್ಸ್ ಕಾಣ್ತಿದ್ದಲ್ಲ, ಸರ್ಚ್ ಬಾಕ್ಸಲ್ಲಿ ಟೈಪ್ ಮಾಡಿ ಸ್ಕೈ ಸ್ಕ್ಯಾನರ್ ಅಂತ. ಸ್ಕೈ ಸ್ಕ್ಯಾನರ್ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ, ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಮೊದಲಿಗೆ ಕಾಣುತ್ತೆ ನೋಡಿ ಸ್ಕೈ ಸ್ಕ್ಯಾನರ್ ಅಂತ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನೋಡಿಕೊಂಡು ಸರ್ಚ್ ಮಾಡಿ ಗೂಗಲಲ್ಲಿ, ಯಾಕಂದರೆ ನಿಮಗೆ ಫೇಕ್ ವೆಬ್ಸೈಟ್ ಕೂಡ ಸಿಗ್ಬೋದು ಸ್ಕೈ ಸ್ಕ್ಯಾನರು. ಹಾಗಾಗಿ ಪಕ್ಕ ಒರಿಜಿನಲ್ ವೆಬ್ಸೈಟಲ್ಲಿ ನೀವು ಮಾಡಬೇಕಾಗುತ್ತೆ. ನೋಡ್ಬೋದು ನಿಮಗೆ ಸ್ಕೈ ಸ್ಕ್ಯಾನರ್ ಒರಿಜಿನಲ್ ವೆಬ್ಸೈಟ್ ನಿಮಗೆ ಈ ರೀತಿ ಕಾಣುತ್ತೆ, ನೀವು ಗಮನಿಸ್ಬೋದು. ಸೊ ಈ ರೀತಿ ಇತ್ತಪ್ಪ ಅಂದರೆ ಇದು ಪಕ್ಕ ಸ್ಕೈ ಸ್ಕ್ಯಾನರ್ನ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನೋಡ್ಬೋದು ಈ ರೀತಿ ಕಾಣ್ತದೆ. ಇಲ್ಲಿ ಪಕ್ಕದಲ್ಲಿ ಗಮನಿಸ್ಬೋದು, ಇಲ್ಲಿ ಐಕನ್ ಕಾಣ್ತಿದೆಯಲ್ಲ, ಆರ್ಟ್ ಸಿಂಬಲ್ ಕಾಣ್ತಿದೆಯಲ್ಲ ಮೇಲ್ಗಡೆಗೆ, ಅದರ ಪಕ್ಕದಲ್ಲಿ ಐಕನ್ ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಏನಪ್ಪ ಅಂದರೆ ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ, ನಿಮ್ಮ ಗೂಗಲ್ ಅಕೌಂಟನ್ನು ಲಾಗಿನ್ ಮಾಡಿ. ಏನಕ್ಕಂದರೆ ಹಾಗೇ ನೀವು ಬುಕ್ ಮಾಡ್ಬೋದು, ಫ್ರಮ್ ಟು ಹಾಕ್ಬಿಟ್ಟು ನೀವು ಹಾಗೇ ಟಿಕೆಟನ್ನು ಬುಕ್ ಮಾಡ್ಬೋದು. ಬಟ್ ಏನಂದರೆ ಬುಕ್ ಮಾಡುವಾಗ ಏನಾದರೂ ಸ್ವಲ್ಪ ಎರರ್ ಆಯಿತು ಮತ್ತು ಪೇಮೆಂಟ್ ಎರರ್ ಆಗಿ ದುಡ್ಡು ಕಟ್ ಆಯಿತು, ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಂತಂದರೆ ನೀವು ಇಲ್ಲಿ ನಿಮಗೆ ಸ್ಕೈ ಸ್ಕ್ಯಾನರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಗಿನ್ ಆದರೆ ಬೆಟರ್ ಅಂತ ಹೇಳ್ತೀನಿ. ಸೊ ಇವಾಗ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಸೊ ಇವಾಗ ನಾನೊಂದು ಗೂಗಲ್ ಅಕೌಂಟ್ ನಾನು ಲಾಗಿನ್ ಮಾಡಿಕೊಂಡೆ. ಸೊ ನೀವು ಕೂಡ ಲಾಗಿನ್ ಮಾಡ್ಬೋದು ಮತ್ತು ಹಾಗೇನೇ ಬುಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಲಾಗಿನ್ ಆದರೆ ಬೆಟರ್ ಅಂತ ಹೇಳ್ತೀನಿ. ಸೊ ಇವಾಗ ಲಾಗಿನ್ ಆದೆ ನಾನು. ಸೊ ಗಮನಿಸ್ಬೋದು ಇಲ್ಲಿ ಚೂಸ್ ಅಂತಿದೆ, ಡಿಪಾರ್ಟರ್ ಲೊಕೇಶನ್ ಹಾಕ್ತಾ ಇದ್ದೀನಿ. ಏನಂದರೆ ಬೆಂಗಳೂರು, BLR ಅಂತ ಹೊಡೆದ್ರೆ ಸಾಕು ಬರುತ್ತೆ. ಸೊ ನೋಡಿ ಬೆಂಗಳೂರನ್ನ ಹಾಕಿದೆ. ಸೊ ಅವಾಗ ನಿಮಗೆ ಹೇಳಿದಾಗ ನಾವು ಸೇಲಂಗೆ ಟಿಕೆಟನ್ನು ಬುಕ್ ಮಾಡ್ತಾ ಇದ್ದೀವಿ. ಸೊ ನೀವು ಯಾವ ಒಂದು ಡೆಸ್ಟಿನೇಷನ್ ಹೋಗ್ತೀರೋ ಆ ಒಂದು ಡೆಸ್ಟಿನೇಷನ್ ಹಾಕಿದ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಇವಾಗ ಟೈಪ್ ಮಾಡಿದೆ, ಸೇಲಂ ಅಂತ ಟೈಪ್ ಮಾಡಿದಂಗೆ ಬಂತು. ಇಲ್ಲಿ ಗಮನಿಸ್ಬೋದು ಕೆಳಗಡೆಗೆ SXV ಅಂತ ಇದೆಯಲ್ಲ, ಅದು ಸೇಲಂನ ಒಂದು ಕೋಡ್ ಆಗಿರುತ್ತೆ. ನೋಡಿ ಇವಾಗ ನಾನು ಸರ್ಚ್ ಮಾಡಿದೆ, ಫ್ಲೈಟ್ನ ಬೆಂಗಳೂರಿಂದ ಸೇಲಂಗೆ ನಾನು ಈಗ ಎಂಟರ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಡಿಪಾರ್ಚರ್ ಯಾವತ್ತು ನೀವು ಹೊಡ್ತೀರಾ ಅಂತ ಹೇಳ್ಬಿಟ್ಟು. ನಾನು ಇವಾಗ ಒನ್ ವೇನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಒಂದು ಸೈಡ್ ಮಾತ್ರ ಬುಕ್ ಮಾಡ್ತಾ ಇದ್ದೀನಿ ಬೆಂಗಳೂರಿಂದ ಸೇಲಂಗೆ ಹೋಗಲಿಕ್ಕೆ. ನೀವು ರಿಟರ್ನ್ ಕೂಡ ಇರುತ್ತೆ, ಅಂದರೆ ಹೋಗಿ ಮತ್ತು ವಾಪಸ್ ಬರಲಿಕ್ಕೆ ಒಟ್ಟಿಗೆ ಬುಕ್ ಮಾಡ್ಬೋದು. ಜಸ್ಟ್ ನಾನು ಹೋಗೋಕ್ಕೋಸ್ಕರ ಅಷ್ಟೇ ಬುಕ್ ಮಾಡ್ತಾ ಇದ್ದೀನಿ. ನೀವು ಗಮನಿಸ್ಬೋದು ಒನ್ ವೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಡಿಪಾರ್ಚರ್ ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ನೀವು ಇಲ್ಲಿ ಇವತ್ತು ಮಾರ್ಚ್ 16ನೇ ತಾರೀಕು, ನಾನು ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಏಪ್ರಿಲಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಒಂದು ಡೇಟ್ನ. ಮತ್ತು ನೀವು ಯಾವ ಒಂದು ಡೇಟ್ಗೆ ಹೋಗ್ತೀರೋ ಆ ಒಂದು ಡೇಟಿಗೆ ನೀವು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಯಾವ ಒಂದು ಡೇಟಿಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಡೇಟಿಗೆ. ಆಮೇಲೆ ನೀವು ಗಮನಿಸ್ಬೋದು ಇಲ್ಲಿ ರೆಡ್ ಇದೆಯಲ್ಲ, ಆ ರೆಡ್ಡಲ್ಲಿ ಕಲರ್ ಇರುತ್ತಲ್ಲ ಸ್ವಲ್ಪ ಹೈ ರೇಟ್ ಇರುತ್ತೆ, ಅಂದರೆ ಜಾಸ್ತಿ ರೇಟ್ ಇರುತ್ತೆ. ಆರೆಂಜ್ ಇರುತ್ತಲ್ಲ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತು ಇನ್ನೂ ಇಲ್ಲಿ ಮುಂದೆ ಹೋದರೆ ಇಲ್ಲಿ ಗ್ರೀನ್ ಕಾಣುತ್ತೆ ನೋಡಿ, ಗ್ರೀನ್ ಕಲರ್ ಇರೋದಲ್ಲ ಸ್ವಲ್ಪ ಕಮ್ಮಿ ಇದೆ ಅಂತಲೇ ಅರ್ಥ. ಸೊ ಇವಾಗ ನಾನು ಆರೆಂಜಲ್ಲಿ ಚೆಕ್ ಮಾಡ್ತೀನಿ ಹಾಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಏಪ್ರಿಲ್ 18ನೇ ತಾರೀಕು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಈಗ ಸರ್ಚನ್ನು ಕೊಡ್ತೀನಿ, ನೀವು ಗಮನಿಸ್ಬೋದು. ನೋಡ್ಬೋದು ಜಸ್ಟ್ 473 473 ರೂಪಾಯಿ ಇರುವಂಥದ್ದು ಬೆಂಗಳೂರಿಂದ ಸೇಲಂಗೆ ಫ್ಲೈಟ್ ಟಿಕೆಟು. ಹೌದು, ನೋಡ್ಬೋದು ನೀವು ಇಲ್ಲಿ ಚೀಫೆಸ್ಟ್ ಫ್ಲೈಟ್ ಟಿಕೆಟ್ ಅಂದರೆ ಇದೇ 473 ರೂಪಾಯಿ ಇದೆ. ಆಮೇಲೆ ಬೇರೆವೆಲ್ಲ ಇದ್ದಾವೆ 6000 ಇಂದ ಹಿಡಿದು ತುಂಬ ಫ್ಲೈಟ್ಗಳು ಇರುವಂಥದ್ದು. ಇವು ಯಾವೊಂದು ನೋಡೋಕೆ ಹೋಗ್ಬೇಡಿ, ನಮಗೇನಪ್ಪ ಚೀಫಾಗಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕು, ಹಾಗಾಗಿ ಈ ಒಂದು ಫ್ಲೈಟ್ನ ನೋಡ್ಬೋದು. ಸೊ ಇವಾಗ ನಾನು 18ನೇ ತಾರೀಕು ನೋಡೋದಲ್ಲ, ಮತ್ತು ನಾನೀಗ ಬೇರೆ ಒಂದು ಡೇಟಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನೀವು ಗಮನಿಸ್ಬೋದು. ಸುಮ್ಮನೆ ಹಾಗೆ ಇನ್ನೊಂದು ಡೇಟಿಗೆ ನಾವು ಸೆಲೆಕ್ಟ್ ಮಾಡೋಣ. ನಿಮಗೆ ರೆಡ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ರೆಡ್ಡಲ್ಲಿ ಏನಿದೆ ನೋಡೋಣ ಫಸ್ಟ್. ನೋಡಿ ರೆಡ್ಡಲ್ಲಿ ನಾನು ಸೆಲೆಕ್ಟ್ ಮಾಡಿದೆ 1155 ರೂಪಾಯಿ ಇರುವಂಥದ್ದು. ಆರೆಂಜಲ್ಲಿ ಕಡಿಮೆ ಇದೆ, ಅಂದರೆ ರೆಡ್ ಅಂದರೆ ಗೊತ್ತಲ್ಲ ಅಲರ್ಟ್ ಮಾಡ್ತೀವಿ ಸ್ವಲ್ಪ ಜಾಸ್ತಿ ಫೇರ್ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಆರೆಂಜ್ ಕೂಡ ಇದೆ 20ನೇ ತಾರೀಕು, ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಆರೆಂಜಲ್ಲಿ ಇರುವಂಥದ್ದೆಲ್ಲ 473 ಇರುವಂಥದ್ದು. ಸೊ ನಿಮಗೆ ಯಾವ ಡೇಟಿಗೆ ಬೇಕು ಆ ಡೇಟಿಗೆ ನೀವು ಸೆಲೆಕ್ಟನ್ನು ಮಾಡ್ಬೋದು. ನೀವು ಯಾವ ಡೇಟಿಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರೋ ಆ ಡೇಟಿಗೆ ಚೆಕ್ ಮಾಡಿ. ಕಮ್ಮಿ ದುಡ್ಡು ಇತ್ತಪ್ಪ ಅಂದರೆ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಯಾವ ಡೇಟಿಗೆ ಕಮ್ಮಿ ಇರುತ್ತೋ ಆವಾಗ ನೀವು ಟ್ರಾವೆಲನ್ನು ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಏಪ್ರಿಲ್ 18ನೇ ತಾರೀಕು ಹೋಗಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸರ್ಚ್ ಮಾಡಿದೆ 473 ಇರುವಂಥದ್ದು ಫ್ಲೈಟು. ಆಮೇಲೆ ಫ್ಲೈಟನ್ನು ಟೈಮಿಂಗ್ಸ್ ನೋಡ್ಬೋದು, ಮಧ್ಯಾಹ್ನ 12:50 ಇರುವಂಥದ್ದು. ಬೆಂಗಳೂರಿಂದ 12:50 ಬಿಟ್ಟರೆ 1 ಗಂಟೆ 50 ನಿಮಿಷಕ್ಕೆ ಸೇಲಂನ ತಲುಪ್ತಾನೆ, 1 ಅವರ್ ಜರ್ನಿ ಅಂತೆ. ಸೊ ಇವಾಗ ನಾನು ಈ ಒಂದು ಫ್ಲೈಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ.
ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೀವು ಗಮನಿಸ್ತಾ ಇರ್ಬೋದು ಚೂಸ್ ಎ ಬುಕಿಂಗ್ ಸೈಟ್ ಅಂತ ಹೇಳ್ಬಿಟ್ಟು. ಈ ಒಂದು ಸ್ಕೈ ಸ್ಕ್ಯಾನರ್ ಏನಪ್ಪ ಅಂತಂದರೆ ಇದು ತುಂಬ ಒಂದು ವೆಬ್ಸೈಟ್ಗಳಿಗೆ ಕರ್ಕೊಂಡು ಹೋಗುತ್ತೆ. ಸ್ಕೈ ಸ್ಕ್ಯಾನರ್ ಒಂದು ಬುಕಿಂಗ್ ಪ್ಲಾಟ್ಫಾರ್ಮ್ ಆಗಿದ್ರು ಇದು ಮತ್ತೆ ಬೇರೆ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ನೋಡಿ ಇಲ್ಲಿ ಯಾಪಿ ಫೇರ್ಸು, ಅಗೋಡಾ, ಗೋಯೆ ಬಿಬೋ, ಪೇಟಿಎಂ ಟ್ರಾವೆಲ್ಸು, ಕ್ಲಿಯರ್ ಟ್ರಿಪ್ಪು, ಯಾತ್ರಾ, ಅದಾನಿ ಒನ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವೆಬ್ಸೈಟ್ಗಳ ಥ್ರೂ ಅದು ಟಿಕೆಟ್ ಬುಕ್ ಆಗುತ್ತೆ. ಸೊ ನೀವು ಯಾವುದು ಕಡಿಮೆ ಇರುತ್ತೋ, ಯಾವುದು ಚೀಪೆಸ್ಟ್ ಆಗಿರುತ್ತೋ ಆ ಒಂದು ವೆಬ್ಸೈಟಲ್ಲಿ ನೀವು ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಸೊ ಇವಾಗ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಯಾಪಿ ಫೇರ್ಸ್ ಅಂತ ಇದೆ ನೋಡಿ, ಇದು ಕಡಿಮೆ ಇರುವಂಥದ್ದು ₹473 ಇರುವಂಥದ್ದು. ಈ ಒಂದು ವೆಬ್ಸೈಟಿಂದ ಟಿಕೆಟನ್ನು ಬುಕ್ ಮಾಡಿದರೆ ಸೊ ಇವಾಗ ಅದನ್ನು ನಾನು ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಸ್ಕೈ ಸ್ಕ್ಯಾನರ್ ಯಾಪಿ ಫೇರ್ಸ್ ಅನ್ನೋ ಒಂದು ವೆಬ್ಸೈಟ್ಗೆ ಅದು ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಾವು ಟಿಕೆಟನ್ನು ಬುಕ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಇವಾಗ ಆ ಸ್ಕೈ ಸ್ಕ್ಯಾನರಿಂದ ನಾವು ಯಾಪಿ ಫೇರ್ಸ್ ಒಂದು ವೆಬ್ಸೈಟ್ಗೆ ಬಂದ್ವಿ. ನೋಡ್ತಾ ಇರ್ಬೋದು ನಿಮಗೆ ಈ ರೀತಿ ಓಪನ್ ಆಯಿತು. ನೋಡ್ಬೋದು ಇಲ್ಲಿ ಇವಾಗ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ನಾವು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಮತ್ತು ಟ್ರಾವೆಲರ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಸೊ ಇವಾಗೆಲ್ಲ ಡೀಟೇಲ್ಸನ್ನು ನಾವೀಗ ಹಾಕೋಣ. ಮೊದಲದಾಗಿ ಈಗ ಕೇಳ್ತಿರೋದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೇಳುತ್ತೆ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂದರೆ ನಮ್ಮ ಮೊಬೈಲ್ ನಂಬರ್, ನಮ್ಮ ಇಮೇಲ್ನ ಇವಾಗ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಮತ್ತೆ ಇಲ್ಲಿ ಲಾಗಿನ್ ಕೇಳುತ್ತೆ. ನೀವು ಬೇಕಾದ್ರೆ ಯಾಪಿ ಫೇರ್ಸ್ ಮೇಲೆ ಲಾಗಿನ್ ಆಗ್ಬೋದು, ಅಥವಾ ಲಾಗಿನ್ ಆಗದೇ ನೀವು ಕರೆಕ್ಟಾಗಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಇಮೇಲ್ ಐಡಿನ ಹಾಕಿ ಬುಕ್ ಮಾಡ್ಬೋದು. ನಾನು ಏನು ಲಾಗಿನ್ ಆಗಲ್ಲ, ಡೈರೆಕ್ಟಾಗಿ ನಾನು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಮತ್ತು ಮೇಲ್ ಐಡಿನ ಹಾಕ್ಬಿಟ್ಟು ಟಿಕೆಟನ್ನು ಬುಕ್ ಮಾಡ್ತೀನಿ. ನೋಡ್ಬೋದು ಇವಾಗ ನಾನು ಮೊಬೈಲ್ ನಂಬರ್ನ ಎಂಟರ್ ಮಾಡಿದೆ. ಇವಾಗ ನಾನು ಇಮೇಲ್ ಐಡಿನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಹಾಕಿ, ಯಾಕಂದರೆ ನಾವು ಥರ್ಡ್ ಪಾರ್ಟಿ ಅಪ್ಲಿಕೇಶನಿಂದ ಬುಕ್ ಮಾಡ್ತಾ ಇರ್ತೀವಿ. ಏನಾದರೂ ತಪ್ಪಾಯಿತು ಅಂದರೆ ನಮಗೆ ಟಿಕೆಟ್ಗಳು ಕೈ ಸಿಗೋದಿಲ್ಲ, ಬರೋದಿಲ್ಲ, ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ಹಾಕಿ ಮೇಲ್ ಐಡಿನ, ಅಲ್ಲಿಗೆ ನಿಮಗೆ ಟಿಕೆಟ್ ಬರುವಂಥದ್ದು. ಸೊ ಇವಾಗ ನಾನು ನನ್ನ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ ಕರೆಕ್ಟಾಗಿ ಹಾಕಿದ್ದೀನಿ. ಆಮೇಲೆ ನೋಡ್ಬೋದು ಇಲ್ಲಿ ಟ್ರಾವೆಲರ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅಂದರೆ ಯಾರು ಹೊಳ್ತಾರೋ, ಯಾರು ಫ್ಲೈಟ್ ಜರ್ನಿ ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಅವ್ರ ನೇಮನ್ನು ನಾವಿಲ್ಲಿ ಕರೆಕ್ಟ್ ಹಾಕಬೇಕಾಗುತ್ತೆ. ಸೊ ಬುಕ್ ಮಾಡುವಾಗ ನೀವು ಬೆಟರ್ ಅಂದರೆ ಆಧಾರ್ ಕಾರ್ಡ್ನ ಕೈ ಹಿಡ್ಕೊಂಡೆ ಬುಕ್ ಮಾಡಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇವಾಗ ನಾನು ಮಿಸ್ಟರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮಿಸ್ಟರ್ ಅಂದರೆ ಗಂಡು ಮಕ್ಕಳು ಓದಿದ್ರೆ ಮಿಸ್ಟರ್ ಆಗ್ತಾರೆ, ಅದು ನಿಮ್ಗೆ ಗೊತ್ತಿರೋ ವಿಚಾರ. ಆಮೇಲೆ ಇಲ್ಲಿ ನೇಮ್ ಕೇಳ್ತಿದ್ದೆ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಹೇಳ್ಬಿಟ್ಟು. ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮನ್ನು ಕರೆಕ್ಟಾಗಿ ಹಾಕಿ. ಏನಕ್ಕಪ್ಪ ಅಂತಂದರೆ ತುಂಬ ಜನ ನೀವು ಕಮೆಂಟ್ ಮಾಡ್ತಾ ಇರ್ತೀರಾ, ಫಸ್ಟ್ ನೇಮ್ ಏನು ಹಾಕಬೇಕು, ಲಾಸ್ಟ್ ನೇಮ್ ಹಾಕಬೇಕು ಅಂತ ಹೇಳ್ಬಿಟ್ಟು. ಎಕ್ಸಾಂಪಲ್ ನಿಮ್ಮ ನೇಮ್ ಅಂದ್ಬಿಟ್ಟು ಕಿರಣ್ BK ಅಂತಿದೆ ಅಂದ್ಕೊಳ್ಳಿ. ಕಿರಣ್ ಅನ್ನೋದನ್ನು ಫಸ್ಟ್ ನೇಮ್ ಹಾಕಿ, ಲಾಸ್ಟ್ ನೇಮ್ಗೆ BK ಅನ್ನೋದು ಹಾಕಿ. ಅವಾಗ ಏನಾಗುತ್ತೆ, ಕಿರಣ್ BK ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲಪ್ಪ ನನ್ನ ನೇಮ್ ಹೆಸರು ಬರೀ ಕಿರಣ್ ಮಾತ್ರ ಇರೋದು ಅಂತಂದರೆ ಕಿರಣ್ ಅಂತ 2 ಸರಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ನಾನು ಫಸ್ಟ್ ನೇಮು ಲಾಸ್ಟ್ ನೇಮನ್ನು ಫಿಲ್ ಮಾಡಿದೆ. ಮಸ್ಟರ್ ಸುಡ್ಡಾಗಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಫಿಲ್ ಮಾಡಲೇಬೇಕಾಗುತ್ತೆ. ಅಟ್ಲೀಸ್ಟ್ ಲಾಸ್ಟ್ ನೇಮ್ 1 ಲೆಟರ್ ಆದರೂ ಕೇಳುತ್ತೆ. ಹಾಗಾಗಿಬಿಟ್ಟು ಈ ಎಕ್ಸಾಂಪಲ್ ನಿಮ್ಮದು ಕಿರಣ್ N ಅಂತಿತ್ತು ಅಂದ್ಕೊಳ್ಳಿ, ಬರೀ ಜಸ್ಟ್ ಕಿರಣ್ N ಅಂತಿತ್ತಂದರೆ ಕಿರಣ್ ಅನ್ನೋದನ್ನು ಫಸ್ಟ್ ನೇಮ್ ಹಾಕಿ ಲಾಸ್ಟ್ ನೇಮ್ಗೆ N ಅಂತ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೊ ಓಕೆ, ಇವಾಗ ನಾವು ಟ್ರಾವೆಲ್ ಡೀಟೇಲ್ಸನ್ನು ಎಲ್ಲ ಫಿಲ್ ಮಾಡಿದ್ವಿ. ನೀವು ಗಮನಿಸಬಹುದು ಟ್ರಾವೆಲ್ ಡೀಟೇಲ್ಸನ್ನು ಹಾಕಿದೆ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಹಾಕಿದೆ. ಒಂದ್ಸರಿ ಕರೆಕ್ಟಾಗಿ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ನೀವು ಇಲ್ಲಿ ಪ್ರೊಸೀಡ್ ಕೊಡಿ. ಇಲ್ಲಿ ಕೆಳಗಡೆ ಕಾಣ್ತಿದ್ದು ಪ್ರೊಸೀಡ್ ಅಂತ, ಅದರ ಮೇಲೆ ನೀವು ಈಗ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೀವು ಗಮನಿಸ್ತಾ ಇರ್ಬೋದು, ನೀವು ಎಂಟ್ರಿ ಮಾಡಿರುವಂಥ ಡೀಟೇಲ್ಸ್ ನಿಮಗೆ ಇಲ್ಲಿ ಮತ್ತೆ ಶೋ ಮಾಡುತ್ತೆ. ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೆ ಅವಾಗ ಹೇಳಿದಾಗೆ ಏನಾದರೂ ರಾಂಗ್ ಆಯ್ತು ಅಂದರೆ ನಿಮಗೆ ಟಿಕೆಟ್ ಬರದೇ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಏನೇನು ತೋರಿಸುತ್ತೆ, ಇದು ಯಾವುದನ್ನು ನೀವು ತಲೆ ಕೆಡಿಸ್ಕೋಬೇಡಿ, ತುಂಬ ಆ್ಯಡ್ಸ್ಗಳು ಬಂದಿದ್ದಾವೆ. ಇದು ಯಾವುದನ್ನು ನೀವು ಏನಕ್ಕೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಲಾಸ್ಟಿಗೆ ಬಂದುಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ಪೇಮೆಂಟ್ ಓಪನ್ ಆಗುತ್ತೆ. ಸೊ ಇವಾಗ ನಾವು ಪೇಮೆಂಟನ್ನು ಮಾಡ್ತಾ ಇದ್ದೀವಿ. ನೋಡ್ಬೋದು ಜಸ್ಟ್ $473 ಪೇ ಮಾಡಿದರೆ ನಾವು ಬೆಂಗಳೂರಿಂದ ಸೇಲಂಗೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿಕೊಂಡು ನಾವು ಜರ್ನಿ ಮಾಡ್ಬೋದು. ಸೊ ಆಮೇಲೆ ನೀವು ಪೇಮೆಂಟ್ ಮಾಡೋದು ನೀವು ಗಮನಿಸ್ಬೋದು, ಇಲ್ಲಿ UPI ಇದೆ, ಡೆಬಿಟ್ ಕಾರ್ಡ್ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಕ್ರೆಡಿಟ್ ಕಾರ್ಡು, ವ್ಯಾಲೆಟ್ಸು, ತುಂಬ ಆಪ್ಷನ್ಗಳು ಇರುವಂಥದ್ದು ಪೇಮೆಂಟನ್ನು ಮಾಡಲಿಕ್ಕೆ. ಆಮೇಲೆ ಒಂದು ಇಲ್ಲಿ ಆಫರ್ ಹೋಗ್ತಾ ಇದೆ ನೋಡ್ಬೋದು, ಇಲ್ಲಿ UPI ಪೇಮೆಂಟಿಂದ ವಿನ್ ಫ್ರೀ ಫ್ಲೈಟ್ ಟಿಕೆಟ್ ಅಂತ ಇದೆ. ಅಂದರೆ UPI ಪೇಮೆಂಟ್ ಅಂದರೆ ನಾವು ಫೋನ್ಪೇ, ಗೂಗಲ್ ಪೇ ಏನಾದರೂ ಮಾಡಿದರೆ UPIಯಿಂದ ಮಾಡಿದರೆ ನಾವು ಫ್ರೀ ಟಿಕೆಟನ್ನು ಆಗುತ್ತೆ ಅಂತ ಹೇಳ್ತಾರೆ. ಹೆಂಗೆ ಅದು ಫ್ರೀ ಟಿಕೆಟ್ ಆಗುತ್ತೆ ಅಂದರೆ, ಸೊ ಇವಾಗ ನಾವೇನಾದರೂ UPI ಥ್ರೂ ಏನಾದರೂ ಟಿಕೆಟನ್ನು ಬುಕ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು ಅಂದರೆ ನಮ್ಮ ಮೇಲ್ ಐಡಿಗೆ ಒಂದು ಕೂಪನ್ ಬರುತ್ತೆ. ಯಾವುದಂದರೆ 473 ವರ್ತ್ ಕೂಪನ್ ಕಳಿಸ್ತಾರೆ. ಸೊ ಅವಾಗ ನಾವು ಏನು ಕೊಟ್ಟಿರ್ತೀವಲ್ಲ ಆ ಅಮೌಂಟ್ ವಾಪಸ್ ಬರುತ್ತೆ, ಅದು ಫ್ರೀ ಟಿಕೆಟ್ ಥರ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾನು ಆ್ಯಕ್ಚುಲಿ ಇಲ್ಲಿ ವ್ಯಾಲೆಟ್ ಮುಖಾಂತರ ಮಾಡ್ತಾ ಇದ್ದೀನಿ. ವ್ಯಾಲೆಟ್ ಮುಖಾಂತರ ಅಮೆಝಾನ್ ಪೇ ವ್ಯಾಲೆಟಿಂದ ನಾನು ಈ ಪೇಮೆಂಟನ್ನು ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಾದರೆ UPI ಮುಖಾಂತರ ಮಾಡ್ಬೋದು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು ಯಾವುದ್ರ ಮುಖಾಂತರ ಮಾಡ್ಬೋದು. ಸೊ ನೋಡ್ಬೋದು ಡೆಬಿಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಕೊಟ್ಟರೆ ಡೆಬಿಟ್ ಕಾರ್ಡ್ ನಂಬರ್ ಕೇಳುತ್ತೆ, CV ಹಾಕ್ಬಿಟ್ಟು OTP ಹಾಕ್ಬಿಟ್ಟು ಕಂಪ್ಲೀಟ್ ಮಾಡ್ಬೋದು. ಸೊ ನಾನು ಮಾಡ್ತಾ ಇರೋದು ವ್ಯಾಲೆಟಿಂದ. ಸೊ ಈಗ ನಾನು ವ್ಯಾಲೆಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ವ್ಯಾಲೆಟ್ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಕೊಡ್ತಾ ಇದ್ದೀನಿ. ಆ ಪ್ರೊಸೀಡ್ ಕೊಟ್ಟರೆ ನೀವು ಗಮನಿಸ್ಬೋದು ರಿವ್ಯೂ ಯುವರ್ ಬುಕಿಂಗ್ ಅಂತ ಬಂದಿದೆ. ರಿವ್ಯೂ ಯುವರ್ ಬುಕಿಂಗ್ ಅಂದರೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕನ್ಫರ್ಮ್ ಇದೆ ಅಂದಮೇಲೆ ಇಲ್ಲಿ ಕೆಳಗಡೆ ಗಮನಿಸ್ಬೋದು ನೀವು ಬುಕ್ ಟಿಕೆಟ್ ಅಂತ ಇದಿಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ರಪ್ಪ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಗಮನಿಸ್ಬೋದು ವ್ಯಾಲೆಟ್ಸ್ ಎಲ್ಲ ಬಂತು ನೋಡಿ, ಇಲ್ಲಿ ಪೇ ಯೂಸಿಂಗ್ ವ್ಯಾಲೆಟ್ ಅಂತಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ರಪ್ಪ ಅಂದರೆ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ವ್ಯಾಲೆಟ್ಸ್ ಬಂದಿದ್ದಾವೆ. ಯಾವ ವ್ಯಾಲೆಟಿಂದ ಪೇಮೆಂಟ್ ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಆ ಒಂದು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ ಈಗ ಪೇ ಕೊಡಿ. ನೋಡ್ಬೋದು ಇವಾಗ ಜಸ್ಟ್ 473 ನಾನೀಗ ಪೇ ಮಾಡ್ತಾ ಇದ್ದೀನಿ. ಇಲ್ಲಿ ಪೇ ಅಂತಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ರಪ್ಪ ಅಂದರೆ ನೀವು ಗಮನಿಸ್ಬೋದು ನಾನು ಅಮೆಝಾನ್ ಪೇ ವ್ಯಾಲೆಟಲ್ಲಿ $1499 ಇರುವಂಥದ್ದು, ಅದರಲ್ಲಿ ಈಗ 473 ಡೆಬಿಟ್ ಆಗುತ್ತೆ. ಸೊ ಇವಾಗ ನಾವು ಪೇ ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು ಇವಾಗ ನಾವು ಕೇವಲ $473 ಒಂದು ವಿಮಾನದ ಜರ್ನಿ ಮಾಡ್ತಾ ಇದ್ದೀವಿ. ನೋಡ್ಬೋದು ಇವ್ರ ಬುಕಿಂಗ್ ಈಸ್ ಇನ್ ಪ್ರೋಗ್ರೆಸ್ ಅಂತ ಇದೆ. ಫೈನಲಿ ಬುಕಿಂಗ್ ಸಕ್ಸಸ್ಸು ಮತ್ತು ಅಮೆಝಾನ್ ಪೇಯಿಂದ $473 ಡೆಬಿಟ್ ಆಯಿತು. ಓಕೆ, ಇವಾಗ ಬುಕಿಂಗ್ ಸಕ್ಸಸ್ ಆಯಿತು. ನೋಡ್ಬೋದು ನೀವೆಲ್ಲ PNR ನಂಬರ್ ಬಂತು, ಫ್ಲೈಟ್ ಟಿಕೆಟ್ ಬುಕ್ ಆಯಿತು. ಇವಾಗ ನಾನು ಒಂದು ಮೇಲ್ ಐಡಿನ ಚೆಕ್ ಮಾಡ್ತಾ ಇದ್ದೀನಿ. ನೀವು ಗಮನಿಸ್ಬೋದು ನಮ್ಮ ಮೇಲಿಗೆ ಒಂದು ಟಿಕೆಟ್ ಬಂದಾಯಿತು. ನೋಡ್ಬೋದು ನೀವು ಇಲ್ಲಿ
ಏರ್ಲೈನ್ಸಿಂದ ಮೆಸೇಜ್ ಬಂತು ಮತ್ತು ಹ್ಯಾಪಿ ಫೇರ್ಸಿಂದ ಟಿಕೆಟ್ ಕಳಿಸಿದ್ದಾರೆ. ಗಮನಿಸ್ಬೋದು ಹ್ಯಾಪಿ ಫೇರ್ ಫ್ಲೈಟ್ ಟಿಕೆಟ್ ಕನ್ಫರ್ಮ್ ಅಂತ ಬಂದಿದೆ. ನೋಡ್ಬೋದು ಇಲ್ಲಿ PDF ಒಂದು ಕಳಿಸಿದ್ದಾರೆ, ನೀವು ಗಮನಿಸ್ಬೋದು ಈ ಒಂದು PDF ಎಸ್ ನೋಡಿ ಕನ್ಫರ್ಮ್ ಆಯಿತು. ಬೆಂಗಳೂರಿಂದ ಸೇಲಂ ಹೋಗಲಿಕ್ಕೆ ಟಿಕೆಟು ಈ ರೀತಿ PDF ಫೈಲ್ ಬರುತ್ತೆ ನಿಮ್ಮ ಮೇಲಡಿಗೆ. ನೀವೇನು ಕೊಟ್ಟಿರ್ತೀರಲ್ವ ಕರೆಕ್ಟಾಗಿ ಆ ಒಂದು ಮೇಲಡಿಗೆ ಬರುತ್ತೆ. ನೀವು ಗಮನಿಸ್ಬೋದು ನೋಡಿ ಸಿಂಪಲ್ಲಾಗಿ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಬೋದು. ನೀವು ಇದೇ ರೀತಿ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿಕೊಂಡು ಫ್ಲೈಟಲ್ಲಿ ಜರ್ನಿ ಮಾಡ್ಬೋದು. ತುಂಬ ಸಿಂಪಲ್ಲು ನೋಡೋಲ್ಲ ಫ್ರೆಂಡ್ಸ್. ಈಗ ಫ್ಲೈಟ್ ಟಿಕೆಟ್ ಬುಕ್ ಆಯಿತು. ಸೊ ಬೆಂಗಳೂರಿಂದ ಸೇಲಂಗೆ ನಾವು ಆರಾಮಾಗಿ ಟ್ರಾವೆಲ್ ಮಾಡ್ತೀವಿ. ಮತ್ತು ಸೇಲಮಿಂದ ವಾಪಸ್ ಬರೋದು ಹೇಗಪ್ಪ ಅಂತಂದರೆ ಸೇಲಮಿಂದ ಬೆಂಗಳೂರು ಬರೋದು ತುಂಬಾ ಸಿಂಪಲ್. ತುಂಬ ಟ್ರೈನ್ಸ್ಗಳು ಬರ್ತವೆ. ಬೇಕಾದ್ರೆ ನೀವು IRTC ಚೆಕ್ ಮಾಡ್ಬೋದು. ನನಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಟ್ರೈನ್ ಬರ್ತದೆ ಅಂತ ಹೇಳ್ಬಿಟ್ಟು. ಸೊ ನೀವು ಟ್ರೈನಲ್ಲಿ ಆರಾಮಾಗಿ ಬರ್ಬೋದು. ಮತ್ತು ಬಸ್ಗಳು ತುಂಬ ಬರ್ತವೆ. ಜಸ್ಟ್ 200 ರೂಪಾಯಿ ಟಿಕೆಟ್ ಅಷ್ಟೇ. ಸೇಲಮಿಂದ ಬೆಂಗಳೂರಿಗೆ ಆರಾಮಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು ವಾಪಸ್. ಸೊ ಏನಂದರೆ ಒಂದು ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನಾನು ನಿಮಗೆ ಒಂದು ಹೇಳ್ತಿರೋದಷ್ಟೇ. ನಾನು ಕೂಡ ಈ ಒಂದು ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಆ ಒಂದು ವಿಡಿಯೋನ ಡೀಟೇಲ್ಸ್ ಆಗಿ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ ಬೆಂಗಳೂರು ಟು ಸೇಲಂ ಅಂತ ಹೇಳ್ಬಿಟ್ಟು. ಸೊ ನಾನು ಬೆಂಗಳೂರಿಂದ ಸೇಲಂಗೆ ಹೋಗ್ಬಿಟ್ಟು ಸೇಲಮಿಂದ ವಾಪಸ್ ಬೆಂಗಳೂರಿಗೆ ಹೇಗೆ ಬರ್ತೀನಿ ಅಂತ ಆ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಆ ಒಂದು ವಿಡಿಯೋದ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೆಂಗಳೂರು ಟು ಸೇಲಂ ಅಂತ ಹೇಳ್ಬಿಟ್ಟು. ಆ ಒಂದು ವಿಡಿಯೋ ನೋಡಿ ನೀವು ಕೂಡ ಈ ಥರ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಸಿ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹಲವಾರು ವಿಡಿಯೋಗಳು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಆಗುತ್ತೆ. ಟೇಕ್ ಕೇರ್, ಬಾಯ್, ಸಿ ಯು.